ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ನೇಹಿತರೆ, ಇವತ್ತಿನ ವಿಚಾರ ಏನಂತಂದ್ರೆ, ಕಳೆದ ಸುಮಾರು 600 ವರ್ಷ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಈ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಕೋಲಾರದ ಹೃದಯ ಭಾಗ. ಅಂದ್ರೆ ಬೆಳಗ್ಗೆ ಆದ್ರೆ ಸಾಕು, ಸಂಜೆ ಸಾಕು, ಪ್ರತಿನಿತ್ಯ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರಿಂದ ಅಂದ್ರೆ ಸುತ್ತಮುತ್ತ ಯಾವುದೇ ಒಂದು ಜಿಲ್ಲೆಗಳಿಂದ ಬೇರೆ ನಾಡಿನಿಂದ ಬಂದ್ರೆ ಇರ್ತಕ್ಕಂಥ ನಮ್ಮ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಇಷ್ಟೊಂದು ಪಾಳು ಬಿದ್ದು ಇಷ್ಟೊಂದು ಹಾಳಾಗೋಗಿದೆ. ಇಲ್ಲಿನ ಜನಪ್ರತಿನಿಧಿಗಳು ಸುಮಾರು ಜನ ಬದಲಾದ್ರು. ಆ ರಾಜಕಾರಣಿ ಬದಲಾದ, ಈ ರಾಜಕಾರಣಿ ಬದಲಾದ, ಅವ್ರು ಬಂದು ಇವ್ರು ಬಂದು ಎಲ್ಲ ಬಂದ್ರು ಹೋದ್ರು. ಆದ್ರೆ ಯಾರೋ ಒಂದು ಮಂದಿ ಈ ಒಂದು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನದ ಬಗ್ಗೆ, ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋ ವಿಚಾರವಾಗಿ ಯಾರೋ ಒಂದು ಅವ್ರಿಗೆ ಏನು ಕಾಳಜಿ ಕಾಣಿಸ್ತಿಲ್ಲ. ಎರಡನೇದಾಗ ಬಂದ್ಬಿಟ್ಟು ಮುಖ್ಯವಾಗಿ ಈ ನಮ್ಮ ವೈಫಲ್ಯಗಳು ಯಾವ ರೀತಿ ಏನಕ್ಕೆ ಆಗ್ತದೆ ವೈಫಲ್ಯಗಳು, ಯಾಕೆ ನಾವು ಇದನ್ನ ಸಂಘಟಿತವಾಗಿ ಬಂದ್ಬಿಟ್ಟು ನಾವು ತುರ್ತಾಗಿ ಇದನ್ನ ಮಾಡಕ್ ಆಗ್ತಿಲ್ಲ ಅಂದ್ರೆ ಮುಖ್ಯ ಕಾರಣ ಒಂದು ಪ್ರತಿಷ್ಠೆ. ನನ್ನಿಂದ ಆಗ್ಬೇಕು, ನಾನ್ ಮಾಡ್ಬೇಕು, ನಾನ್ ಮುಂಚೂಣಿ ಆಗ್ಬೇಕು. ಇಲ್ಲಿ ಮುಂಚೂಣಿ ಯಾರಾಗ್ಬೇಕಲ್ಲ, ಮುಂಚೂಣಿ ಬಂದ್ಬಿಟ್ಟು ಬಜರಂಗಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತನು ಮುಂಚೂಣಿನೇ. ಇಲ್ಲಿ ಬರ್ತಕ್ಕಂಥ ಈ ಹುಡುಗನ ಮುಂಚೂಣಿ ನಮ್ಗೆ. ಆ ರೀತಿ ಯಾರು ಬಂದ್ಬಿಟ್ಟು ದೇವಸ್ಥಾನ ವಿಚಾರವಾಗಿ ಬಂದು ನಿಂತ್ಕೊಂತಾರೆ, ಆಗ ನಾವು ದೇವಸ್ಥಾನ ಕಟ್ಟಲಿಕ್ಕೆ ಸಂಘಟಿತರಾಗ್ಲಿಕ್ಕೆ ಆಗ್ತದೆ. ಅದು ಬಿಟ್ಟು ಇವತ್ತು ಮತ್ತೆ ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥ ಮುಖ್ಯ ಮುದ್ದೆ ಕೆಲಸ ವಿಶ್ವ ಹಿಂದೂ ಪರಿಷತ್ ಆಗ್ಬೋದು, ಬಜರಂಗ ದಳ ಆಗ್ಬೋದು, RSS ಆಗ್ಬೋದು, ಅಥವಾ ಯಾವುದೇ ಕನ್ನಡ ಪರ ಸಂಘಟನೆಗಳು ಅಥವಾ ಯಾವುದೇ ದಲಿತ ಪರ ಸಂಘಟನೆಗಳು ಅಥವಾ ಯಾವುದೇ ಈ ದೇವಸ್ಥಾನ ವಿಚಾರವಾಗಿ ಇರ್ತಕ್ಕಂಥ ಯಾವುದೇ ಸಂಘಟನೆಗಳು ಒಗ್ಗೂಡಿ ಒಮ್ಮನಸ್ಸಿನಿಂದ ಮುಂದೆ ಬಂದಾಗ, ಒಂದು ದಿನ ನಿಗದಿಪಡಿಸಿದಾಗ ಈ ದೇವಸ್ಥಾನ ವಿತ್ತಿನ 1 ತಿಂಗಳಲ್ಲಿ ಬಂದು ದೇವಸ್ಥಾನ ಬಂದು ಜೀರ್ಣೋದ್ಧಾರಕ್ಕೆ ಕೈ ಹಾಕ್ತಾರೆ ಸರ್ಕಾರ. ಅವಾಗ ಭಯ ಬರ್ತದೆ. ಇವತ್ತು ನಾವು ಸಂಘಟನೆ ಮಾಡ್ತೀವಿ, ನಾಳೆ ಇನ್ನೊಂದು ಸಂಘಟನೆ ಮಾಡ್ತಾರೆ. ಇದೇನಾಗುತ್ತೆ, ಸಂಘಟನೆಗಳು ಬಂದು ವಿಭಜನೆ ಆದಾಗ ದೇವಸ್ಥಾನ ಮಾಡ್ಲಿಕ್ಕೆ ಏನಾಗ್ತದೆ, ಅವಾಗ ಗುಂಪು ಸೇರಿರ್ತದೆ. ನಮ್ಮ ಸಂಘಟಿತ ಮನೋಭಾವ ಕಾಣಿಸಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಟಲ್ಲ. ಹಾಗಾಗಿ ಈ ದೇವಸ್ಥಾನ ತುರ್ತಾಗಿ ಬಂದು ಆಗ್ಬೇಕಂತ ಇದ್ದಲ್ಲಿ ನಾವೆಲ್ಲಾ ಸಂಘಟನೆ ಒಗ್ಗೂಡಿ ಒಂದು ದಿನವನ್ನು ನಿಗದಿಪಡಿಸಿ ಇಲ್ಲೆಲ್ಲ ಸೇರಿದಾಗ ಕೇಸರಿ ಕಂಪ್ಲೀಟ್ ಸಂಪೂರ್ಣ ಕೋಲಾರ ಬಸ್ ಸ್ಟ್ಯಾಂಡ್ ಕೇಸರಿಮಯ ಆದಾಗ ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ. ಶೀಘ್ರದಲ್ಲೇ ಸರ್ಕಾರ ಬಂದ್ಬಿಟ್ಟು ಇದಕ್ಕೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಕೈ ಆಗ್ತದೆ ಅಂತ ಹೇಳಿ ಬಯಸ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.